10-15 ದಿನದಿಂದ ಮಳೆರಾಯ ಉತ್ತರ ಕನ್ನಡ ಜಿಲ್ಲೆಯ ಭಾಗವನ್ನೇ ಒಂದು ರೀತಿ ನಡುಗಿಸಿ ಬಿಟ್ಟಿದ್ದಾನೆ. ಒಂದು ಕಡೆ ಗುಡ್ಡ ಕುಸಿತ, ಮಗದೊಂದು ಕಡೆ ಭೂ ಕುಸಿತ, ಇನ್ನೂ ಹಲವು ಕಡೆ ರಸ್ತೆಗಳು, ಮನೆಗಳು ಜಲಾವೃತ. ಜನ ಈ ಮಳೆಗೆ ಹೈರಾಣಾಗೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. 5ನೇ ದಿನಕ್ಕೆ ಕಾಲಿಟ್ಟ ಮಣ್ಣು ತೆರವು ಕಾರ್ಯಾಚರಣೆ. ಕುಮಟಾ, ಗೋಕರ್ಣ, ಸಿದ್ದಾಪುರದಲ್ಲಿ ನಿರಂತರ ಭೂಕುಸಿತ. ಒಂದು ಕಡೆ ಅಬ್ಬರದ ಮಳೆ, ಮತ್ತೊಂದು ಕಡೆ ನೋಡ್ತಾ ಇದ್ದಂತೆ ಕುಸಿಯುವ ಗುಡ್ಡ. ಮಳೆಯ ನೀರಿನಿಂದ ಮನೆ, ರಸ್ತೆ, ಸೇತುವೆಗಳು ಜಲಾವೃತ. ಹೌದು, ಕಳೆದ 15 ದಿನದಿಂದ ಪ್ರಕೃತಿ ಮುನಿಸು ಉತ್ತರ ಕನ್ನಡ ಜಿಲ್ಲೆಯನ್ನ ಅಕ್ಷರಶಃ ನಡುಗಿಸಿ ಬಿಟ್ಟಿದೆ. ಜಲರುದ್ರ ತಾಂಡವಕ್ಕೆ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿದು 7 ಜನ ಸಾವನ್ನಪ್ಪಿದ್ದಾರೆ. ಭೂ ಸಮಾಧಿಯಾದವರ ಶೋಧ ಕಾರ್ಯ ಮುಂದುವರೆದಿದೆ. ಕಳೆದ 4 ದಿನದಿಂದ ಹೆದ್ದಾರಿ ಮಣ್ಣನ್ನ ನಿರಂತರ ತೆರವು ಮಾಡುತ್ತಿದ್ದು ಒಂದು ಭಾಗದಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ಆದರೆ ಮತ್ತೆ ಗುಡ್ಡ ಕುಸಿಯುವ ಕಾರಣ ವಾಹನ ಸಂಚಾರಕ್ಕೆ ತಾತ್ಕಾಲಿಕ ನಿಷೇಧವನ್ನ ಜಿಲ್ಲಾಧಿಕಾರಿಗಳು ಹೇರಿದ್ದಾರೆ. ಒಂದು ಭಾಗದಲ್ಲಿ ಮಾತ್ರ ತೆರವು ಮಾಡಲಾಗಿದ್ದು ಇನ್ನೊಂದು ಭಾಗದ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಜುಲೈ 16ರಂದು ಕೇರಳ ಮೂಲದ ಭಾರತ್ ಬೆಂಚ್ ಟ್ರಕ್ ಡ್ರೈವರ್ ಅರ್ಜುನ್ ಕಾಣೆಯಾಗಿದ್ದಾನೆ. ಸರವಣನ್ ಕೂಡ ನಾಪತ್ತೆಯಾಗಿದ್ದಾರೆ. ಪೊಲೀಸರು ದೂರು ಪಡೆಯದೆ ನಿರ್ಲಕ್ಷ್ಯ ವಹಿಸಿದ್ದು ಟ್ರಕ್ ಬಿದ್ದ ಭಾಗದಲ್ಲಿ ಕಾರ್ಯಾಚರಣೆ ನಡೆಸದೇ ಇರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ 4 ದಿನಗಳು ಆಗಿದ್ದಾವೆ. ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಅದರಲ್ಲಿ ಅರ್ಜುನ್ ಎನ್ನುವಂತಹ ಚಾಲಕ ಕೂಡ ಸಿಕ್ಕಿಕೊಂಡಿದ್ದಾರೆ. ಅವರ ಕುಟುಂಬದವರು ಹಾಗೂ ಆ ಟ್ರಕ್ನ ಮಾಲೀಕರು ಕೂಡ ಇದ್ದಾರೆ. ಮುಬಿನ್ ಅಂತ ಹೇಳಿ ಅವರು. ನಾವು ಅಲ್ಲಿ ಕೇರಳದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದೆ, ಅಲ್ಲಿಂದ ಅವರು ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅದು ಮಾಡ್ತಾ ಇದೆ. ಇಲ್ಲಿ ನಾವು ಪೊಲೀಸವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು ಬಂದಿದ್ದ ದಿವಸನೇ, ಆದರೂ ಅವರು ಈಗ ಏನು ಇದ್ರ ಬಗ್ಗೆ ಏನು ನಡೀತಾ ಇಲ್ಲ. ಇಲ್ಲಿ ಕೆಲಸ ಅಂತೂ 2 ಗಾಡಿ ಇಟ್ಟು ಮಾಡಿದರೆ ಕೆಲಸ ಆಗಲ್ಲ. ಒಂದು ಕಡಿಮೆ ಅಂತ ಹೇಳಿದರೆ 5,000 ಲೋಡ್ ಮಣ್ಣಿದೆ ರೋಡ್ ಮೇಲ್ಗಡೆ ಮಾತ್ರ. ಅದಾದರೂ ತೆಗಿಲಿಕ್ಕೆ 2 ಗಾಡಿಯಲ್ಲಿ 2 ವಾರ ಕಡಿಮೆ ಅಂತ ಬೇಕು. ಅವ್ರು ನಿರ್ಲಕ್ಷ್ಯ ಮಾಡಿದ್ದು ಇಷ್ಟು ದಿವಸ ಹಿಡಿದು ನಾವು ಇವತ್ತು ಅವ್ರು ಫೋನ್ ಮಾಡಿ ಕೇಳ್ತಾ ಇರೋದು, ನೀವು ಯಾಕೆ ನಮಗೆ ಇನ್ಫಾರ್ಮೇಷನ್ ಮಾಡಿಲ್ಲ ಅಂತ. ನಾವು ಅಂಕೋಲದಲ್ಲಿ ಆ ದಿವಸನೇ 17ನೇ ತಾರೀಕು ಇನ್ಫಾರ್ಮೇಷನ್ ಕೊಟ್ಟಿದೆ. 16ನೇ ತಾರೀಕು ನಾವು ರಾತ್ರಿ ಅಲ್ಲಿಂದ ಫೋನ್ ಮಾಡಿ ನಾವೆಲ್ಲ ಕೇರಳದಲ್ಲಿತ್ತು. ಸಗಡೇರಿ ಗ್ರಾಮದ ಬಳಿ ಗಂಗಾವಳಿ ನದಿಯಲ್ಲಿದ್ದಂತಹ ಗ್ಯಾಸ್ ಟ್ಯಾಂಕರ್ ನಲ್ಲಿದ್ದ 18 ಟನ್ ಗ್ಯಾಸ್ ಅನ್ನ HPCL, BPCL ರಾಜ್ಯ ವಿಪತ್ತು ನಿರ್ವಹಣಾ ತಂಡ ಹಾಗೂ ಅಗ್ನಿಶಾಮಕ ತಂಡಗಳ ನೆರವಿನಿಂದ ಗಂಗಾವಳಿ ನದಿ ನೀರಿಗೆ ಹರಿಸಿ ಸಂಪೂರ್ಣವಾಗಿ ಖಾಲಿ ಮಾಡಲಾಗಿದೆ. ಅಧಿಕ ಮಳೆಯಿಂದ ಗಂಗಾವಳಿ ನದಿಯಲ್ಲಿ ಶವ ಹುಡುಕಾಟಕ್ಕೆ ಅಡ್ಡಿಯಾಗಿದೆ. NDRF ತಂಡ ಕಾರ್ಯ ಸ್ಥಗಿತಗೊಳಿಸಿದ್ದು, ಇನ್ನು ಮಳೆಯಿಂದ ಸಿದ್ದಾಪುರ ಕುಮಟಾ ಹೆದ್ದಾರಿ, ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಸಂಚಾರ ಬಂದ್ ಆಗಿದೆ. ಮಳೆಯಿಂದ ಶಿರಸಿ, ಸಿದ್ದಾಪುರ, ಕುಮಟಾ, ಹೊನ್ನಾವರ, ಅಂಕೋಲ, ಕಾರವಾರ ಭಾಗದಲ್ಲಿ ಹಲವು ಕಡೆ ಮನೆ, ಸೇತುವೆ ಜಲಾವೃತವಾಗಿದೆ. ಪ್ರವಾಹದಿಂದ ರಕ್ಷಣೆಗೊಳಗಾದಂತಹ ಜನರನ್ನ ಕಾಳಜಿ ಕೇಂದ್ರಕ್ಕೆ ರವಾನಿಸಲಾಗಿದೆ. ಇವತ್ತು ಕೂಡ ಜಿಲ್ಲಾದ್ಯಂತ ಮಳೆಯ ಅಬ್ಬರಕ್ಕೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸದ್ಯ ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ಜಿಲ್ಲೆಯಲ್ಲಿ ಇನ್ನೂ 3 ದಿನ ಬಿರುಸಿನ ಮಳೆ ಸುರಿಯಲಿದ್ದು ರೆಡ್ ಅಲರ್ಟ್ ಅನ್ನು ಕೊಡಲಾಗಿದೆ. ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಮಡಿಲೊಳಗೆ ಕೆಂಡವನ್ನ ಇಟ್ಟುಕೊಂಡಂತಹ ಸ್ಥಿತಿ ಜನರದ್ದಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆಗೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.